ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ನೆನ್ನೆಯ ವ್ಲಾಗ್ ಆಗಿರುತ್ತೆ. ಸೊ ಯಾಕೆ ಇವತ್ತು ನೆನ್ನೆಯ ವ್ಲಾಗನ್ನು ಶೇರ್ ಮಾಡ್ಕೊತಿದ್ದೀನಿ ಅಂದರೆ, ಕನ್ಸ್ಟ್ರಕ್ಷನ್ ವಿಡಿಯೋಸು ಒಂದಿನ ಮತ್ತು ಲಾಗ್ ಒಂದಿನ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನೆಲ ಎಲ್ಲ ಒರೆಸಿ, ಕಸ ಎಲ್ಲ ಗುಡಿಸಿ, ಪೂಜೆ ರಂಗೋಲಿ ಎಲ್ಲ ಹಾಕಿ, ಹನುಮಾನ್ ಚಾಲೀಸವನ್ನು ಓದಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವತ್ತು ಬಸ್ಸಾರು ಮತ್ತು ಅನ್ನ ಮಾಡೋಣ ಅಂತ ಪ್ಲಾನ್ ಇತ್ತು. ಸೊ ಹಾಗಾಗಿ ಇಲ್ಲಿ ಫ್ರೆಶ್ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಹೊಲದಲ್ಲೇ ಕಿತ್ಕೊಂಡು ಬಂದಿದ್ದು ದಂಟು ಸೊಪ್ಪು. ಸೊ ಕಿತ್ಕೊಬಂದು ನೀಟಾಗಿ ಬಿಡಿಸ್ತಿದ್ದೀವಿ. ಕೆಲವೊಂದು ಹುಳ ಆಗಿರುತ್ತಲ್ಲ, ಆ ಎಲೆಯನ್ನೆಲ್ಲನೂ ನೀಟಾಗಿ ತೆಗೆದು, ಚೆನ್ನಾಗಿಲ್ದಿರೋ ಎಲೆನ ತೆಗೆದ್ಬಿಟ್ಟು ನೀಟಾಗಿ ಬಿಡಿಸಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಇದನ್ನು ಬಂದು ಹುರುಳಿಕಾಳು ಮತ್ತು ಅವರೆಬೇಳೆ ಮತ್ತು ಹೆಸರು ಕಾಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ರೆ ಅಂತೂ ಸಖತ್ ಟೇಸ್ಟ್ ಆಗಿರುತ್ತೆ. ಬಟ್ ಬಿಡಿಸ್ಕೊಳ್ಳೋವಾಗ ನೋಡಿ ಚೆನ್ನಾಗಿರೋ ಎಲೆನ ಮಾತ್ರ ತೆಗೆದು ಬಿಡಿಸ್ಬೇಕು. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಮದ್ದನ್ನು ಹಾಕಿಲ್ಲ. ಸೊ ಡೈರೆಕ್ಟಾಗಿ ನ್ಯಾಚುರಲಾಗಿ ಬೆಳೆಸಿರ್ತಕ್ಕಂಥದ್ದು. ಹಾಗಾಗಿ ಸಾಂಬಾರುಗಳನ್ನು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಫೈನಲಿ ಅಷ್ಟಾಗಿತ್ತು. 2-3 ಸಲ ಆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೆ. ಇನ್ನು ನಾನು ಫಸ್ಟೇ ಆಲ್ರೆಡಿ ಒಂದು ಕುಕ್ಕರ್ಗೆ ಹುರುಳಿಕಾಳು, ಹೆಸರು ಕಾಳು ಮತ್ತು ಅವರೆಬೇಳೆ 3 ಹಾಕಿ ಒಂದು 4 ವಿಷಲ್ ಕೂಗಿಸಿ ಪಕ್ಕದಲ್ಲಿ ಇಟ್ಕೊಂಡಿದ್ದೆ. ಸೊ ಇದು ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸೊ ಎಲ್ಲ ನಾವೇನು ಮಾಡ್ತಿದ್ವಿ ಅಂದರೆ, ಒಲೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸುಟ್ಬಿಟ್ಟು ಮಾಡ್ತಿದ್ವಿ. ಸೊ ಅದೊಂಥರ ಡಿಫ್ರೆಂಟ್ ಆಗಿರ್ತಿತ್ತು ಟೇಸ್ಟು. ಬಟ್ ಇವಾಗ ಗ್ಯಾಸ್ ಮೇಲೆ ಸುಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಸುಡ್ಬೋದು ಅಂತಾರೆ. ನಾನೇನು ಮಾಡ್ತೀನಿ ಅಂದರೆ, ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಫ್ರೈ ಮಾಡ್ಕೊಂಡು 2 ಟೊಮೊಟೊ ಕಟ್ ಮಾಡಿರ್ತಕ್ಕಂಥ ಟೊಮೊಟೊವನ್ನು ಅದಕ್ಕೆ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಅದನ್ನು ಸ್ವಲ್ಪ ಚೆನ್ನಾಗೇ ಬಾಡಿಸಿದಷ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ ಬಸ್ಸಾರನ್ನ. ಕೆಲವೊಬ್ಬರು ನೀರಾಗಿ ಮಾಡ್ತಾರೆ, ಅಂದರೆ ಉಪ್ಪು ನೀರು ಸಾರು ಅಂತ ಹೇಳ್ತಾರಲ್ಲ, ಆ ಥರ ನೀರಾಗಿ ಮಾಡ್ತಾರೆ. ಬಟ್ ನನಗದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಈ ಥರನೇ ಮಾಡ್ತೀನಿ. 3 ಡೇಸ್ 4 ಡೇಸ್ ಇಟ್ಟರು ಸಾಂಬಾರು ಒಂಚೂರು ಕೆಡಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಸ್ಸಾರೇನು ಗೊತ್ತಾ, ನಾವು ಎಷ್ಟು ಕಾಯಿಸ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ಅದು ಬಸ್ಸಾರಿಗಿರ್ತಕ್ಕಂಥದ್ದೇ ಅದೊಂಥರ ಇದು ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರು ಅನ್ನೋದು. ಇನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಏನು ಮಾಡ್ತಿದ್ದೆ ಅಂದರೆ, ಬಗ್ಸ್ಕೊತಿದ್ದೀನಿ. ಅಂದರೆ ಆ ಬೇಳೆ ಇದೆಯಲ್ಲ, ಅದನ್ನೇ ಒಂದು ಕಡೆ ಬಗ್ಸ್ಕೊಂಡು ನೀರ ಸಪ್ರೇಟ್ ಮಾಡಿ, ಬೇಳೆನೇ ಸಪ್ರೇಟ್ ಮಾಡಿ, ಬೇಳೆ 3 ಥರ ಬೇಳೆ ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಇನ್ನು ಫಾರ್ ಎಕ್ಸಾಂಪಲ್ 1 ಕಪ್ ಬೇಳೆಯಲ್ಲಿ 1/4 ಕಪ್ಪು ಬೇಳೆ ರುಬ್ಬೋದಕ್ಕೆ ಹಾಕ್ಕೊಂಡ್ರೆ, ಇನ್ನು 3/4 ಕಪ್ ಬೇಳೆ ಅದು ಪಲ್ಯ ಮಾಡಿದ್ದೀವಲ್ಲ ಅದಕ್ಕೆ ಯೂಸ್ ಮಾಡ್ಕೊತೀವಿ. ಇದಿಷ್ಟು ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆರೋದು ಬಿಟ್ಟಾದಮೇಲೆ ಒಂದು ಮಿಕ್ಸಿ ಜಾರನ್ನು ತಗೊಂಡು, ಆ ಮಿಕ್ಸಿ ಜಾರ್ಗೆ ಜೀರಿಗೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಅದನ್ನು ಫ್ರೈ ಮಾಡ್ಕೊಂಡಿರೋದು, ಜೊತೆಗೆ ಬೇಯಿಸಿ ಬಗ್ಸಿರ್ತೀವಲ್ಲ ಬೇಳೆ, ಅದನ್ನು ಮತ್ತು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಜೊತೆಗೆ ಸಾಂಬಾರು ಪುಡಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ಸೊ ಇದೆಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಜಸ್ಟ್ ಮೆಣಸು ಮತ್ತು ಹುಣಸೆಹಣ್ಣು ಮತ್ತು ಇದಿರುತ್ತಲ್ಲ ಬೆಳ್ಳುಳ್ಳಿ, ಸೊ ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ ಆಮೇಲೆ ಅಚ್ಚ ಪುಡಿ ಇರುತ್ತಲ್ಲ, ಸೊ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ರುಬ್ಬಿಬಿಟ್ಟು ಅದನ್ನು ತುಂಬ ನೀರು ಹೇಗಿರುತ್ತೋ ಅದೇ ಥರ ಇರುತ್ತೆ ಸಾಂಬಾರು, ಉಪ್ಪು ನೀರು ಸಾರು ಅಂತ ಆ ಥರ ಮಾಡ್ತಾರೆ. ಅಂದರೆ ಬೆಳ್ಳುಳ್ಳಿ ಮೆಣಸು ಸಾಂಬಾರು ಅಂತ. ಬಟ್ ಅದು ಏನು ಅಂದರೆ, ಈ ಅವರೆಕಾಯಿ ಸೀಸನ್ ಬರುತ್ತಲ್ಲ, ಆ ಸಾಂಬಾರು ಮಾಡೋದೇ ಸ್ವಲ್ಪ ಇಷ್ಟ ಚೆನ್ನಾಗಿರುತ್ತೆ. ಬಟ್ ನಾವು ಸೊಪ್ಪಿಗೆಲ್ಲ ಇದೇ ಥರನೇ ಸಾಂಬಾರು ಮಾಡೋದು. ಇನ್ನು ಸೊಪ್ಪನ್ನ ನಾನು ಫಸ್ಟೇ ಬೇಳೆಯಲ್ಲಿ ಹಾಕಿ ಬೇಯಿಸ್ಕೊಂಡಿಲ್ಲ, ಯಾಕಂದರೆ ತುಂಬ ನುಣ್ಣಕ್ಕಾಗ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಮತ್ತು ಪಲ್ಯಕ್ಕೆ ಅಂತ ನಾನು 1 ವಿಷಲ್ ಅಷ್ಟೇ ಇಲ್ಲಿ ಕೂಗಿಸ್ಕೊಂಡಿದ್ದೀನಿ. 1 ವಿಷಲ್ ಕೂಗಿಸ್ಕೊಂಡಿದ್ದಾದ್ಮೇಲೂ ಮತ್ತೆ ಅದರಿಂದ ಮತ್ತೆ ಹಂಗೆ ವಿಷಲ್ ತೆಗೆದುಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಅದು ತುಂಬ ನುಣ್ಣಕ್ಕಾಗ್ಬಿಡುತ್ತೆ. ಆಮೇಲೆ ಆ ಸೊಪ್ಪನ್ನ ಹಿಂಡೋಕ್ಕಾಗೋದಿಲ್ಲ, ಆಮೇಲೆ ಪಲ್ಯ ಒಗ್ಗರಣೆ ಹಾಕೋಕ್ಕೂ ಆಗಲ್ಲ. ಹಾಗಾಗಿ ಇನ್ನು ಮಿಕ್ಸಿ ಜಾರ್ ತೊಗೊಂಡು ನಾನು ಆಗಲೇ ಹೇಳ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ 3 ಫ್ರೈ ಮಾಡ್ಕೊಂಡಿರೋದನ್ನು ಹಾಕಿದೆ. ಮತ್ತು ಜೊತೆಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಆವಾಗವಾಗ ಸಾಂಬಾರು ಪುಡಿ ನಾವು ಮಾರ್ತೀವಿ. ಸೊ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಎಷ್ಟು ಅಂತ ರೇಟ್ ಹೇಳ್ತೀನಿ. ಜೊತೆಗೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ, ಆಯಿತಾ. ಸಾಂಬಾರು ಸುಮಾರು ಒಂದು 15-20 kg ಮಾರೋಕ್ಕೆ ಅಂತಲೇ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಕೂಡ ಇಂಗ್ರೀಡಿಯೆಂಟ್ಸು ಡಿಮಾರ್ಟಿಂದ ತಂದು ಫ್ರೆಶ್ಶಾಗಿ ಮಾಡಿರತಕ್ಕಂಥ ಒಂದು ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ ಸಾಂಬಾರು. ಒಂದ್ಸಲಿ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಮತ್ತೆ ತೊಗೊತೀರಾ, ಆಯಿತಾ. ಇನ್ನು ಸಾಂಬಾರಿಗೆಲ್ಲ ರುಬ್ಬಿದ್ದಾಯಿತು ನೋಡಿ, ಈ ಥರ ಫೈನಲಿ ರುಬ್ಬಿದ್ದಾಯಿತು. ರುಬ್ಬಿದ್ದಾದಮೇಲೆ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಕರಿಬೇವು 3 ಸಹ ಮಿಕ್ಸ್ ಮಾಡಿಕೊಂಡು ನಾನು ಒಗ್ಗರಣೆಗೆ ಇಲ್ಲಿ ಕೊಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು.
ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದೇ ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕ್ತಾರೆ. ಅದು ಆಪ್ಷನಲ್ ಆಯಿತಾ, ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಬೋದು. ನಾನೇನು ಇಲ್ಲಿ ಈರುಳ್ಳಿ ಎಲ್ಲ ಏನೂ ಹಾಕ್ತಿಲ್ಲ. ಇನ್ನು ರುಬ್ಬಿರ್ತಕ್ಕಂಥ ಮಿಶ್ರಣ ಏನಿದೆಯಲ್ವ, ಸೊ ಅದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ಸುಮಾರು ಮಿನಿಮಮ್ ಒಂದು 20ರಿಂದ 25 ನಿಮಿಷ ಈ ಸಾಂಬಾರನ್ನು ಕುದಿಸ್ಬೇಕು. ಸೊ ಈ ಸಾಂಬಾರನ್ನ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ಸಾಂಬಾರಾಯಿತು. ಇದು ಈ ಪಲ್ಯ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ 2 ತಟ್ಟೆಯಲ್ಲಿ ಸ್ವಲ್ಪನೇ ಹಾಕಿ ಅದೆಲ್ಲ ಫುಲ್ಲು ಬಿಸಿ ಬಿಸಿ ಇರುತ್ತೆ. ಆ ಬಿಸಿ ಬಿಸಿ ಅದೆಲ್ಲ ತಣ್ಣಗಾದ್ಮೇಲೆ ಅದರಲ್ಲಿರೋ ರಸ ಎಲ್ಲನೂ ಮತ್ತೆ ಹಿಂಡ್ಬಿಡಬೇಕು. ಆ ಹಿಂಡಿರೋ ನೀರು ಮತ್ತೆ ಸಾಂಬಾರಿಗೆ ಹಾಕಿದ್ರೆ ಆ ಸಾಂಬಾರು ಟೇಸ್ಟ್ ಬರುತ್ತೆ. ಇನ್ನು ಇದಕ್ಕೆ ಪಲ್ಯಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದೆ. ಸೊ ಸ್ವಲ್ಪ ಡಿಫ್ರೆಂಟಾಗಿತ್ತು ಟೇಸ್ಟ್ ಪಲ್ಯ ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಪಲ್ಯಕ್ಕೆ ರೆಡಿ ಮಾಡ್ತಾ ಇರೋದು. ಅದನ್ನು ನೀಟಾಗಿ ಸೊಪ್ಪೆಲ್ಲ ಹಿಂಡ್ಬಿಟ್ಟು ನೀರೆಲ್ಲ ಹೋದಾದಮೇಲೆ ಆಮೇಲೆ ಬಂದು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಪಲ್ಯ ಕೂಡ ಕಂಪ್ಲೀಟ್ಲಿ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ತಟ್ಟೆಗೆ ರೈಸು ಮತ್ತು ಸಾಂಬಾರನ್ನು ಹಾಕ್ಕೊತಿದ್ದೀನಿ. ಕಂಪ್ಲೀಟ್ಲಿ ಸಾಂಬಾರು, ರೈಸು, ಪಲ್ಯ ಎಲ್ಲ ಆಯಿತು. ಸೊ ನೀವು ನೋಡ್ತಿರ್ಬೋದು, ತುಂಬ ಗಟ್ಟಿಯಾಗೂ ಇರೋಲ್ಲ ಸಾಂಬಾರು, ತೆಳುವಾಗೂ ಇರೋದಿಲ್ಲ. ಇನ್ನು ಸಾಂಬಾರೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಪಲ್ಯ ಕೂಡ ಎತ್ತಾಕ್ಕೊತಿದ್ದೀನಿ. ಸೊ ಸೀರಿಯಸ್ಲಿ ಹೇಳ್ತೀನಿ, ಪಲ್ಯ ಮತ್ತು ತುಂಬ ಟೇಸ್ಟಾಗಿತ್ತು. ಯಾಕಂದರೆ ನಾವೇ ಬೆಳೆದಿರೋದಲ್ವ, ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಮದ್ದು ಹೊಡೆದಿಲ್ವಲ್ಲ. ಇನ್ನು ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಅಂತೂ ಸಖತ್ ಟೇಸ್ಟಿಯಾಗಿತ್ತು ಬಸ್ಸಾರು. ಬಟ್ ಬಸ್ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಬಂದು ಮುದ್ದೆ. ಆದರೆ ನಾವು ಮಾರ್ನಿಂಗ್ ಟೈಮ್ ಮುದ್ದೆ ಅನ್ನೋದೇ ಮಾಡೋದಿಲ್ಲ. ಮೊದಲಿಂದನೂ ಅಭ್ಯಾಸ ಆಗೋಗಿದೆ, ಮುದ್ದೆ ಮಾಡಲ್ಲ ನಾವು. ಆದರೆ ಬಸ್ಸಾರಿಗೂ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಆ ಟಿಫನೆಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದು ಡೆಮೋ ಕೊಡೋಕ್ಕೆ. ಸೊ ಡೆಮೋ ಕನ್ನಡ ಗ್ರಾಮರ್ ಕ್ಲಾಸನ್ನು ಡೆಮೋ ಕೊಟ್ಟಿದ್ದು. ಸೊ ಡೆಮೋ ಹೇಗಿದೆ ಅನ್ನೋದು ಒಂದು 2.5 ನಿಮಿಷ ಇದೇ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡಿ. ನಾವು ಈ ಹಿಂದಿನ ತರಗತಿಯಲ್ಲಿ ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಮತ್ತು ವರ್ಣಮಾಲೆಯನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ, ಮತ್ತು ಆ ವಿಭಾಗಗಳಲ್ಲಿ ಮತ್ತೆ ಪುನಃ ಎಷ್ಟು ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಈ ಥರ ಸಾಕಷ್ಟು ವಿವರಣೆಯನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ, ಹೌದಾ? ಅಂದರೆ ವರ್ಣಮಾಲೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದರೆ ಇವಾಗ ಕನ್ನಡ ವ್ಯಾಕರಣ ಅಂದಿಕೂಡ ನಮ್ಗೆ ನೆನಪಾಗೋದು ವರ್ಣಮಾಲೆ ಅಲ್ವಾ? ವರ್ಣಮಾಲೆ ಆದಮೇಲೆ ನಾವು ನೆಕ್ಸ್ಟ್ ಕಲಿಯಬೇಕಾಗಿರ್ತಕ್ಕಂಥದ್ದೇ ಈ ನಾಮಪದಗಳು. ಸೊ ನಾಮಪದಗಳು ಅಂತ ಅಂದಿದ ಕೂಡಲೇ ಒಬ್ಬ ಮನುಷ್ಯ ಮಾತನಾಡೋದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಭಾಷೆ ಅನ್ನೋದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಅಂತಹ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಕೂಡ ಒಂದು. ಕನ್ನಡ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಮೊದಲು ನಾವು ಬೇಕಾಗಿರ್ತಕ್ಕಂಥದ್ದು ವರ್ಣಮಾಲೆ. ಸೊ ವರ್ಣಮಾಲೆ ನಾವು ಈಗಾಗಲೇ ಕಲ್ತಿದ್ದೀವಿ ಅಲ್ವಾ? ಸೊ ಆದಮೇಲೆ ಕಲ್ತಿದ್ದಾದ್ಮೇಲೆ ನೆಕ್ಸ್ಟ್ ಬರೋದೇ ನಾಮಪದಗಳು. ಈ ನಾಮಪದಗಳನ್ನು ನಾವು ಯಾವ್ಯಾವ ಸಮಯದಲ್ಲಿ ಉಪಯೋಗಿಸ್ತೀವಿ, ಮತ್ತು ಯಾವ ಸಮಯದಲ್ಲಿ ನಮಗೆ ಅನುಕೂಲವಾಗುತ್ತೆ, ಮತ್ತು ನಾವು ಕಲಿಯಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಏನಿದೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ನಾಮಪದಗಳು ಮತ್ತು ನಾಮಪದದ ವಿಧಗಳು ಎಷ್ಟಿದೆ, ಮತ್ತು ವಿಧಗಳಲ್ಲಿ ಉದಾಹರಣೆ ಸಮೇತ ಈ ಒಂದು ತರಗತಿ ನಾನು ಉದಾಹರಣೆ ಸಮೇತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಮಾತನಾಡ್ತಾ ಇರ್ತೀವಲ್ಲ, ಸಾಮಾನ್ಯವಾಗಿ ನಾವು ಮಾತನಾಡ್ತಾ ಇರ್ತೀವಿ. ಮಾತನಾಡುವಾಗ ಹಲವಾರು ಸಮಯದಲ್ಲಿ ವಾಕ್ಯಗಳು ಬರುತ್ತೆ, ಪದಗಳು ಬರುತ್ತೆ, ಅಕ್ಷರಗಳು ಬರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಮೆಣಸಿನ್ಕಾಯಿ ಸಸಿಗಳ ಜೊತೆ ಬದನೆಕಾಯಿ ಬೀಜ ಮತ್ತು ತೊಗರಿ ಬೀಜ ಮತ್ತು ಪಡವಲಕಾಯಿ ಬರುತ್ತಲ್ಲ, ಸೊ ಪಡವಲಕಾಯಿ ಬೀಜ 3 ಕೂಡ 3 ಥರ ರೀತಿ ತಂದಿದ್ದಾರೆ. ಜೊತೆಗೆ ಮೆಣಸಿನ್ಕಾಯಿ ಸಸಿನೂ ತಂದಿದ್ದಾರೆ. ಸೊ ಇಷ್ಟೂ ಇವಾಗ ತೊಗರಿಕಾಯಿ ಬೀಜ ಹೊಳೋದಕ್ಕೆ ಇವಾಗ ಸೀಸನ್ ಅಲ್ವಾ, ಸೊ ಹಾಗಾಗಿ ಇವಾಗ ತೊಗರಿಕಾಯಿ ಬೀಜನ ತಂದು ತೊಗರಿ ಬೀಜ ಕೂಡ ತಂದಿದ್ದಾರೆ. ಇನ್ನು ಇವಾಗ ತಂದರೆ ಸುಮಾರು ಒಂದು 3 ತಿಂಗಳು 3.5 ತಿಂಗಳು ಅಥವಾ 4 ತಿಂಗಳಾದ್ಮೇಲೆ ತೊಗರಿ ಬಿಡೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ಇವಾಗ ತಂದಿರೋದು, ಆಯಿತಾ? ಸೊ ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಮೆಣಸಿನ್ಕಾಯಿ ಸಸಿಗಳೆಲ್ಲ ಉಣಿದ್ದಾರೆ. ಯಾಕಂದರೆ ಇವಾಗ ಉಂಡ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತಲ್ವ, ಆ ಕಾರಣಕ್ಕೋಸ್ಕರ ಉಣ್ತಿರೋದು ಅಷ್ಟೇ. ನಮ್ಮ ಕಡೆ ಅಂತೂ ಈಗ ಒಂದು 3 ರಿಂದ 4 ದಿನದಿಂದ ವಿಪರೀತ ಮಳೆ ಇದೆ. ಇವಾಗ ಸಂಜೆ ಒಂದು 6 ಗಂಟೆ 6:30 ಆಗಿದೆ. ಯಾಕಂದರೆ ಈ ಟೈಮಲ್ಲಿ ಉಳೋದ್ರಿಂದ ಅಥವಾ ಅರ್ಲಿ ಮಾರ್ನಿಂಗು ಒಂದು 7 ರಿಂದ 8 ಗಂಟೆಯಲ್ಲಿ ನೆಡಬೇಕು, ಇಲ್ಲ ಸಂಜೆ 5:30 6 ಗಂಟೆ ಮೇಲೆ ನೆಡಬೇಕು. ಮಧ್ಯಾಹ್ನ ಟೈಮಲ್ಲಿ ನೆಡೋ ಹಾಗಿಲ್ಲ, ಯಾಕಂದರೆ ಬಿಸಿಲಿರುತ್ತೆ. ಸೊ ಸಸಿಗಳು ಒಣಗೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ಅಷ್ಟೇ.
ನೀವು ನೋಡ್ತಿದ್ದೀರಾ, ನಾನು ಮತ್ತೆ ನನ್ನ ಮಗಳು ನನ್ನ ಮಕ್ಕಳಿಬ್ರು ಮತ್ತೆ ನಮ್ಮ ಮಾವ ಅಂದರೆ 4 ಜನ ಸೇರಿಕೊಂಡು ನಮ್ಮ ಮಾವ ಮದುವೆಗೆ ಹೋಗಿದ್ರು. ಸೊ ಅಲ್ಲೇ ಬರೋ ದಾರಿಯಲ್ಲಿ ತಾಯಿ ಇಸ್ಕೊಟ್ರಂತೆ ಮೆಣಸಿನ್ಕಾಯಿ ಸಸಿಗಳು ಒಂದು ಕ್ರೇಟ್ ತೊಗೊಬಂದಿದ್ದಾರೆ. ಸೊ ಈ ಕ್ರೇಟಲ್ಲಿ 100 ಗಿಡ ಇರುತ್ತೆ ಆಯಿತಾ. 100 ಗಿಡ 3 ಲೈನ್ಗೆ ಆಗಬೇಕು ಅನ್ನೋ ಥರ ಇಟ್ಟಿದ್ರು. ಎಷ್ಟು ನೀಟಾಗಿ ಬಂದಿದೆ ಆ ಸಸಿ ಅಂದರೆ ಕೋಕೋ ಫೀಟ್ ಹಾಕಿ ನೆಟ್ಟಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಅಲ್ಲೇ ನಾಯಿ ಮರಿ ಕೂಡ ಹಾಕಿತ್ತು. ಎಷ್ಟು ಕ್ಯೂಟಾಗಿತ್ತು ಆ ಮರಿ, ತುಂಬ ಚಿಕ್ಕದಿನ್ನು. ಇನ್ನು ಅಲ್ಲೇ ಇದ್ದರೆ ಅದು ಕಚ್ಚಿಬಿಡುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಈ ಸೈಡ್ ಬಂದು ಹೋಗ್ಬಿಟ್ವಿ. ಯಾಕಂದರೆ ನಾಯಿ ಮರಿ ಹಾಕಿದಾಗ ನಾವು ನಾಯಿ ಹತ್ರ ಇರಬಾರ್ದು, ಯಾಕಂದರೆ ಅದು ತನ್ನ ರಕ್ಷಣೆ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಏನು ಮಾಡುತ್ತೆ ಅಂದರೆ ನಾಯಿ ಕಚ್ಚೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ಫಸ್ಟ್ ನನ್ನ ಮಗಳೇ ಎತ್ಕೊಂಡು ಫಸ್ಟ್ ಗಿಡನ ಅವಳೇ ನೆಡ್ತಾ ಇದ್ಲು, ಚಿಕ್ಕವಳು. ಎಷ್ಟು ಕ್ಯೂಟಾಗಿ ಚಿಕ್ಕ ಕೈಯಲ್ಲಿ ನೆಡ್ತಾ ಇದ್ದಾಳೆ, ನೀವು ನೋಡ್ತಾ ಇದ್ದೀರಲ್ವ. ತುಂಬ ಚೆನ್ನಾಗಿ ಕ್ಯೂಟಾಗಿ ನೀಟಾಗಿ ಒಂದು ಗಿಡನ ನೆಡ್ತಾ ಇದ್ಲು. ಸೊ ಅದನ್ನು ಇದ್ರ ಮೇಲೆ ಇನ್ನು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾನು ನೀಟಾಗಿ ನೆಡ್ತಿದ್ದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ 3 ಲೈನ್ ಆಯಿತು. ಅಂದರೆ ಈ ಒಟ್ಟಾರೆ 100 ಸಸಿ ಏನಿದೆಯಲ್ಲ, ಒಂದು 3 4 ಸಸಿ ಪಾಟಲ್ಲಿ ಇಟ್ಕೊಂಡ್ವಿ. ಇನ್ನು ಮಿಕ್ಕಿದೆಲ್ಲ ನೆಲದಲ್ಲೇ ಹಾಕ್ಬಿಟ್ಟಿದ್ದೀವಿ. ಸೊ ಯಾಕಂದರೆ ಅಕಸ್ಮಾತ್ ನೆಲದಲ್ಲೇ ಯಾರಾದರೂ ಬಂದು ಕಿತ್ಕೊಂಡು ಹೋಗ್ಬಿಟ್ರೆ, ಸೊ ಮನೆ ಮೇಲೆ ಪಾಟಲ್ಲಿ ಇಟ್ಕೊಂಡ್ರೆ ಇರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ 3 ಮನೆ ಇದ್ದಾದಮೇಲೆ ಮತ್ತೆ ನಮ್ಮಲ್ಲಿ ಏನೇನು ತಂದಿದ್ರು ಅಂದರೆ ಕೆಲವೊಂದು ಬೀಜಗಳೆಲ್ಲ ತಂದಿದ್ರು. ತೊಗರಿ ಬೀಜ ಮತ್ತು ಪಡವಲಕಾಯಿ ಬೀಜ ಮತ್ತು ಬದನೆಕಾಯಿ ಬೀಜ ಇದೆಲ್ಲ ತಂದಿದ್ರು. ಸೊ ಇದನ್ನೆಲ್ಲ ಕೂಡ ಇಷ್ಟರಲ್ಲೇ ಏನಪ್ಪ ನಾರು ಬಿಡಬೇಕು ಅಂದರೆ ಸಸಿಗಳ ಬೀಜ ಹಾಕಿದ್ರೆ ಸಸಿ ಬರುತ್ತಲ್ಲ, ಬೀಜವನ್ನು ಹಾಕಬೇಕು. ಸೊ ಹಾಕಿದಾಗ ಅದು ಕೂಡ ಇಷ್ಟು ಗಿಡ ಆದಮೇಲೆ ಆಮೇಲೆ ಅದನ್ನು ಎತ್ಕೊಂಡೋಗಿ ನೆಲದ ಮೇಲೆ ಉಣ್ಬೇಕು. ಯಾಕಂದರೆ ನೆಲದ ಮೇಲೇ ಡೈರೆಕ್ಟಾಗಿ ಬಿತ್ತನೆ ಮಾಡಿದ್ರೆ ಅದು ಮಳೆ ಬರುತ್ತಲ್ಲ, ಮಳೆ ಬರೋದ್ರಿಂದ ಏನಾಗುತ್ತೆ ಅಂದರೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಆ ಕೊಚ್ಕೊಂಡು ಹೋಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಪಾಟಲ್ಲೋ ಅಥವಾ ಒಂದು ಬೇಸಿನಲ್ಲೋ ದೊಡ್ಡದಾಗಿ ಅಲ್ಲಿ ನಾರನ್ನು ಬಿಡಬೇಕು ಅಂತ ಹೇಳ್ತಾರೆ. ಈ ನರ್ಸರಿಯೆಲ್ಲನೂ ಅದಕ್ಕೆ ಈ ಕ್ರೇಟಲ್ಲಿ ಬೇರೆ ಎಲ್ಲೂ ಹೋಗಬಾರ್ದು ಆ ಬೀಜ ಅನ್ನೋಕ್ಕೋಸ್ಕರ ಕೋಕೋ ಫೀಟ್ ಹಾಕಿ ಅವ್ರೇನು ಮಾಡ್ತಾರೆ ಅಂದರೆ ಆ ಬೀಜವನ್ನು ಅಲ್ಲೇ ಹಾಕ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನೀಟಾಗಿ ನಾವು ಬೀಜ ಇಲ್ಲೇ ಹಾಕಿದ್ದೀವಿ ಅಂತ. ಆವಾಗ ಅದು ನೀಟಾಗಿ ಮೊಳಕೆ ಬಂದು ಅದಕ್ಕೇನು ಬೇಕು ಅದನ್ನು ಚೆನ್ನಾಗಿ ಸಾಕಿ ಸಲಹಿದ್ರೆ ಆ ಬೀಜಗಳು ಚೆನ್ನಾಗಿ ಈ ಥರ ಈ ಕ್ರೇಟಲ್ಲಿ ನೋಡಿದ್ದೀರಲ್ಲ, ಈ ಥರ ಸಸಿಗಳಾಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಸಂಜೆ ಈ ಥರ ಮಾಡಿದಾಗ ಬಿಸಿಲಿಲ್ಲದೆ ಇದ್ದಾಗ ಈ ಥರ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಇವತ್ತಿನ ವಿಡಿಯೋದ್ರ ಬಗ್ಗೆ ಏನೇ ಅನಿಸಿಕೆಗಳಿರಲಿ, ಅಭಿಪ್ರಾಯಗಳಿರಲಿ ಮತ್ತು ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ನೀವು ಮಾಡ್ತಕ್ಕಂಥ ಕಾಮೆಂಟ್ಸು ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಅಂತ ಕೇಳ್ಕೊತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಜೊತೆಗೆ ನೀವು ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಕೂಡ ಇದೆ. ಸೊ ಮುಂದೆ ಫ್ಯೂಚರಲ್ಲಿ ಹಣ್ಣುಗಳು ಬಿಟ್ಟಾಗ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಫೈನಲಿ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ವಿಡಿಯೋಸ್ ನಾಳೆ ಬರುತ್ತೆ. ಸೊ ಒಂದಿನ ವ್ಲಾಗು ಒಂದಿನ ಕನ್ಸ್ಟ್ರಕ್ಷನ್ ವಿಡಿಯೋ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ವ್ಲಾಗನ್ನು ಶೇರ್ ಮಾಡ್ತಿರೋದು ಇದೇ ಕಾರಣಕ್ಕೋಸ್ಕರ. ಓಕೆನಾ. ನಮ್ಮ ಭವಿಕಾ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಉಣ್ತಿದ್ರು. ಒಂಥರ ಖುಷಿ ಮಕ್ಕಳಿಗೆ ಈ ಥರ ಒಂದು ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಂಡ್ರೆ ಅವರು ತಮ್ಮದೇ ಆದ ಒಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ನೋಡ್ತಿರ್ಬೋದು ಇದು ಪಡವಲಕಾಯಿ ಬೀಜ ಒಂಥರ ಡಿಫ್ರೆಂಟಾಗಿದೆ ಅಲ್ವಾ, ಕಲರೆಲ್ಲನೂ ಹಾಕಿದ್ದಾರೆ. ಯಾಕಂತ ನನಗೂ ರೀಸನ್ ಗೊತ್ತಿಲ್ಲ. ಇನ್ನು ಬಂದು ಇದು ಬದನೆಕಾಯಿ ಬೀಜ. ಇನ್ನು ನೆಕ್ಸ್ಟ್ ಬಂದು ತೊಗರಿಕಾಯಿ ಬೀಜ ಬರುತ್ತಲ್ಲ, ಆ ತೊಗರಿಕಾಯಿ ಬೀಜ ಆಲ್ಮೋಸ್ಟ್ ಅದೆರಡು ಪ್ಯಾಕೆಟ್, ಒಂದು 100 ಇದೊಂದು 50 ಇಷ್ಟ ಆಯಿತು. ಒಟ್ಟಾರೆಯಾಗಿ ಟೋಟಲ್ಲು ಅಮೌಂಟ್ ಬಂದು 300 ರೂಪೀಸ್ ಆಯಿತು ಅಂತ. ಸೊ ಫ್ರೆಂಡ್ಸ್ ಇದಿಷ್ಟು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ.